ಭಾರತ ಮತ್ತೆ ವಿಶ್ವದ ಗಮನ ಸೆಳೆದಿದೆ. ನಿಸಾರ್ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆಗೊಳಿಸಿದೆ. ಹಾಗಾದ್ರೆ ನಿಸಾರ್ ಉಪಗ್ರಹ ಏನೆಲ್ಲ ಅಧ್ಯಯನ ಮಾಡುತ್ತೆ, ಇದರ ಪ್ರಯೋಜನಗಳು ಏನು, ಇಲ್ಲಿದೆ ನೋಡಿ. 3, 2, 1, 0. All L40 engines generating nominal thrust. S139 motor ignited. 5 seconds. That's a magnificent of the GSLV F-16 NISAR mission. The deafening roar of GSLV and beautiful silhouette brightening the Sriharikota sky. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲು. ನಭಕ್ಕೆ ಚಿಮ್ಮಿದ ಅತ್ಯಾಧುನಿಕ ನಿಸಾರ್ ಉಪಗ್ರಹ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮುನ್ನುಗ್ಗಿ ಹೋಗ್ತಿದ್ದು ಸಾಧನೆಗಳ ಮೇಲೆ ಸಾಧನೆ ಮಾಡಿ ಜಗತ್ತಿನ ಗಮನ ಸೆಳೆಯುತ್ತಿದೆ. ಇದೀಗ ಇಸ್ರೋ ಮತ್ತೊಂದು ಮೈಲುಗಲ್ಲು ಸ್ಥಾಪಿಸಿದೆ. ಅತ್ಯಾಧುನಿಕ ನಿಸಾರ್ ಉಪಗ್ರಹವನ್ನ ಯಶಸ್ವಿಯಾಗಿ ಉಡಾವಣೆಗೊಳಿಸಿದೆ. 3, 2, 1, 0. All L40 engines generating nominal thrust. S139 motor ignited. That's a magnificent of the GSLV F-16 NISAR mission. The deafening roar of GSLV and beautiful silhouette brightening the Sriharikota sky. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ತಯಾರಿಸಲಾದ ನಿಸಾರ್ ಉಪಗ್ರಹ ಇಂದು ಯಶಸ್ವಿಯಾಗಿ ನಭಕ್ಕೆ ಚಿಮ್ಮಿದೆ. ಆಂಧ್ರದ ಶ್ರೀಹರಿಕೋಟಾದಲ್ಲಿರೋ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಲ್ಲಿ ಉಡ್ಡಯನ ಮಾಡಲಾಯಿತು. ಸಂಜೆ 5:40ಕ್ಕೆ GSLV F-16 ರಾಕೆಟ್ ಮೂಲಕ ನಿಸಾರ್ ಉಪಗ್ರಹ ಉಡಾವಣೆ ಮಾಡಲಾಯಿತು. यहाँ अभी आपने देखा चारों L40 तथा 4 बूस्टर S139 का सफल प्रज्वलन और GSLV F-16 का उत्थापन द्वितीय कमोचर मंच से और ये अपने गंतव्य की ओर बढ़ता हुआ. ನಿಸಾರ್ ಉಪಗ್ರಹದ ವಿಶೇಷತೆಗಳೇನು, ಪ್ರಯೋಜನವೇನು ಅನ್ನೋದನ್ನ ನೋಡೋದಾದ್ರೆ, ಇದು ಭಾರತ ಅಮೆರಿಕದ ಜಂಟಿ ಯೋಜನೆಯಾಗಿದೆ. ಜಗತ್ತಿನ ಅತ್ಯಂತ ವೆಚ್ಚದಾಯಕ ಉಪಗ್ರಹ ಇದಾಗಿದೆ. ಅಂದಾಜು 788 ಕೋಟಿ ಇಸ್ರೋ ಹೂಡಿಕೆ ಮಾಡಿದೆ. $1,118 ಮಿಲಿಯನ್ ನಾಸಾದಿಂದ ಹೂಡಿಕೆ ಮಾಡಲಾಗಿದೆ. 747 ಸನ್ ಸಿಂಕ್ರೋನಸ್ ಕಕ್ಷೆಯಲ್ಲಿ ನಿಸಾರ್ ಅಳವಡಿಕೆ ಆಗಲಿದ್ದು, ಇದು ಭೂಮಿಯಿಂದ 747 ಕಿಲೋಮೀಟರ್ ಉತ್ತರದಲ್ಲಿರೋ ಕಕ್ಷೆಯಲ್ಲಿ ಇರಲಿದೆ. 150 सेकंड तक प्रज्वलित रहकर शांत हो जाएंगे. तत्पश्चात से यान से पृथक कर दिया जाएगा. वर्तमान में सभी तंत्र सामान्य निष्पादन करते हुए और यान अपने अपेक्षित पथ का अनुकरण करता हुआ. ನಿಸಾರ್ ಉಪಗ್ರಹ ಭೂಮಿಯ ಮೇಲ್ಭಾಗ ಒಳಭಾಗದ ಬಗ್ಗೆ ವಿಸ್ತೃತ ಅಧ್ಯಯನ ಮಾಡುತ್ತೆ. ಭೂಮಿಯ ಬದಲಾವಣೆಗಳ ಬಗ್ಗೆ ಮಾಹಿತಿ ಸಂಗ್ರಹದ ಜೊತೆಗೆ ಭೂಮಿಯ ಮೇಲ್ಮೈ ಸೂಕ್ಷ್ಮ ಚಿತ್ರಗಳನ್ನ ಸೆರೆ ಹಿಡಿಯುತ್ತದೆ. 747 ಕಿಲೋಮೀಟರ್ ಎತ್ತರದಿಂದ ಭೂಮಿಯ ಮೇಲೆ ನಿಗಾ ವಹಿಸುತ್ತೆ. ಇದಕ್ಕಾಗಿ ಅತ್ಯಾಧುನಿಕ ಸ್ವೀಪ್ಸಾರ್ ತಂತ್ರಜ್ಞಾನ ಬಳಕೆ ಮಾಡಲಾಗಿದೆ. ಇದು ನೈಸರ್ಗಿಕ ವಿಕೋಪಗಳನ್ನ ಮೊದಲೇ ಪತ್ತೆ ಮಾಡುತ್ತೆ. ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲಿಯೂ ಕಾರ್ಯನಿರ್ವಹಿಸಲಿದೆ. ಸುನಾಮಿಯ ಸಾಧ್ಯತೆಯನ್ನು ಅಂದಾಜು ಮಾಡಲು ಸಹಾಯ ಮಾಡಲಿದೆ. ಪ್ರತಿ 12 ತಿಂಗಳಿಗೊಮ್ಮೆ ಇಡೀ ಭೂಮಿಯನ್ನ ಸ್ಕ್ಯಾನ್ ಮಾಡಿ ಮಾಹಿತಿ ನೀಡಲಿದೆ. 3, 2, 1, 0. All L40 engines generating nominal thrust. S139 motor ignited. That's a magnificent of the GSLV F-16 NISAR mission. The deafening roar of GSLV and beautiful silhouette brightening the Sriharikota sky. ಭೂವೀಕ್ಷಣೆ ದೃಷ್ಟಿಯಿಂದ ಈ ಉಪಗ್ರಹ ನಿರ್ಮಾಣ ಮಾಡಲಾಗಿದೆ. ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್ ಇದರ ಸಂಕ್ಷಿಪ್ತ ರೂಪವೇ ನಿಸಾರ್. ಇಂದು ಈ ಉಪಗ್ರಹ ಯಶಸ್ವಿಯಾಗಿ ಉಡಾವಣೆಯಾಗಿ ಜಾಗತಿಕ ಮಟ್ಟದಲ್ಲಿ ಭಾರತ ಮತ್ತೊಮ್ಮೆ ಗಮನ ಸೆಳೆದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಮತ್ತೆ ವಿಶ್ವದ ಗಮನ ಸೆಳೆದಿದೆ. ನಿಸಾರ್ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆಗೊಳಿಸಿದೆ. ಹಾಗಾದ್ರೆ ನಿಸಾರ್ ಉಪಗ್ರಹ ಏನೆಲ್ಲ ಅಧ್ಯಯನ ಮಾಡುತ್ತೆ, ಇದರ ಪ್ರಯೋಜನಗಳು ಏನು, ಇಲ್ಲಿದೆ ನೋಡಿ. 3, 2, 1, 0. All L40 engines generating nominal thrust. S139 motor ignited. 5 seconds. That's a magnificent of the GSLV F-16 NISAR mission. The deafening roar of GSLV and beautiful silhouette brightening the Sriharikota sky.
ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲು. ನಭಕ್ಕೆ ಚಿಮ್ಮಿದ ಅತ್ಯಾಧುನಿಕ ನಿಸಾರ್ ಉಪಗ್ರಹ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮುನ್ನುಗ್ಗಿ ಹೋಗ್ತಿದ್ದು ಸಾಧನೆಗಳ ಮೇಲೆ ಸಾಧನೆ ಮಾಡಿ ಜಗತ್ತಿನ ಗಮನ ಸೆಳೆಯುತ್ತಿದೆ. ಇದೀಗ ಇಸ್ರೋ ಮತ್ತೊಂದು ಮೈಲುಗಲ್ಲು ಸ್ಥಾಪಿಸಿದೆ. ಅತ್ಯಾಧುನಿಕ ನಿಸಾರ್ ಉಪಗ್ರಹವನ್ನ ಯಶಸ್ವಿಯಾಗಿ ಉಡಾವಣೆಗೊಳಿಸಿದೆ. 3, 2, 1, 0. All L40 engines generating nominal thrust. S139 motor ignited. That's a magnificent of the GSLV F-16 NISAR mission. The deafening roar of GSLV and beautiful silhouette brightening the Sriharikota sky. ಇಸ್ರೋ ಮತ್ತು ನಾಸಾ ಸಹಯೋಗದಲ್ಲಿ ತಯಾರಿಸಲಾದ ನಿಸಾರ್ ಉಪಗ್ರಹ ಇಂದು ಯಶಸ್ವಿಯಾಗಿ ನಭಕ್ಕೆ ಚಿಮ್ಮಿದೆ. ಆಂಧ್ರದ ಶ್ರೀಹರಿಕೋಟಾದಲ್ಲಿರೋ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಲ್ಲಿ ಉಡ್ಡಯನ ಮಾಡಲಾಯಿತು. ಸಂಜೆ 5:40ಕ್ಕೆ GSLV F-16 ರಾಕೆಟ್ ಮೂಲಕ ನಿಸಾರ್ ಉಪಗ್ರಹ ಉಡಾವಣೆ ಮಾಡಲಾಯಿತು. यहाँ अभी आपने देखा चारों L40 तथा 4 बूस्टर S139 का सफल प्रज्वलन और GSLV F-16 का उत्थापन द्वितीय कमोचर मंच से और ये अपने गंतव्य की ओर बढ़ता हुआ. ನಿಸಾರ್ ಉಪಗ್ರಹದ ವಿಶೇಷತೆಗಳೇನು, ಪ್ರಯೋಜನವೇನು ಅನ್ನೋದನ್ನ ನೋಡೋದಾದ್ರೆ, ಇದು ಭಾರತ ಅಮೆರಿಕದ ಜಂಟಿ ಯೋಜನೆಯಾಗಿದೆ. ಜಗತ್ತಿನ ಅತ್ಯಂತ ವೆಚ್ಚದಾಯಕ ಉಪಗ್ರಹ ಇದಾಗಿದೆ. ಅಂದಾಜು 788 ಕೋಟಿ ಇಸ್ರೋ ಹೂಡಿಕೆ ಮಾಡಿದೆ. $1,118 ಮಿಲಿಯನ್ ನಾಸಾದಿಂದ ಹೂಡಿಕೆ ಮಾಡಲಾಗಿದೆ. 747 ಸನ್ ಸಿಂಕ್ರೋನಸ್ ಕಕ್ಷೆಯಲ್ಲಿ ನಿಸಾರ್ ಅಳವಡಿಕೆ ಆಗಲಿದ್ದು, ಇದು ಭೂಮಿಯಿಂದ 747 ಕಿಲೋಮೀಟರ್ ಉತ್ತರದಲ್ಲಿರೋ ಕಕ್ಷೆಯಲ್ಲಿ ಇರಲಿದೆ. 150 सेकंड तक प्रज्वलित रहकर शांत हो जाएंगे. तत्पश्चात से यान से पृथक कर दिया जाएगा. वर्तमान में सभी तंत्र सामान्य निष्पादन करते हुए और यान अपने अपेक्षित पथ का अनुकरण करता हुआ. ನಿಸಾರ್ ಉಪಗ್ರಹ ಭೂಮಿಯ ಮೇಲ್ಭಾಗ ಒಳಭಾಗದ ಬಗ್ಗೆ ವಿಸ್ತೃತ ಅಧ್ಯಯನ ಮಾಡುತ್ತೆ. ಭೂಮಿಯ ಬದಲಾವಣೆಗಳ ಬಗ್ಗೆ ಮಾಹಿತಿ ಸಂಗ್ರಹದ ಜೊತೆಗೆ ಭೂಮಿಯ ಮೇಲ್ಮೈ ಸೂಕ್ಷ್ಮ ಚಿತ್ರಗಳನ್ನ ಸೆರೆ ಹಿಡಿಯುತ್ತದೆ. 747 ಕಿಲೋಮೀಟರ್ ಎತ್ತರದಿಂದ ಭೂಮಿಯ ಮೇಲೆ ನಿಗಾ ವಹಿಸುತ್ತೆ. ಇದಕ್ಕಾಗಿ ಅತ್ಯಾಧುನಿಕ ಸ್ವೀಪ್ಸಾರ್ ತಂತ್ರಜ್ಞಾನ ಬಳಕೆ ಮಾಡಲಾಗಿದೆ. ಇದು ನೈಸರ್ಗಿಕ ವಿಕೋಪಗಳನ್ನ ಮೊದಲೇ ಪತ್ತೆ ಮಾಡುತ್ತೆ. ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲಿಯೂ ಕಾರ್ಯನಿರ್ವಹಿಸಲಿದೆ. ಸುನಾಮಿಯ ಸಾಧ್ಯತೆಯನ್ನು ಅಂದಾಜು ಮಾಡಲು ಸಹಾಯ ಮಾಡಲಿದೆ. ಪ್ರತಿ 12 ತಿಂಗಳಿಗೊಮ್ಮೆ ಇಡೀ ಭೂಮಿಯನ್ನ ಸ್ಕ್ಯಾನ್ ಮಾಡಿ ಮಾಹಿತಿ ನೀಡಲಿದೆ. 3, 2, 1, 0. All L40 engines generating nominal thrust. S139 motor ignited. That's a magnificent of the GSLV F-16 NISAR mission. The deafening roar of GSLV and beautiful silhouette brightening the Sriharikota sky. ಭೂವೀಕ್ಷಣೆ ದೃಷ್ಟಿಯಿಂದ ಈ ಉಪಗ್ರಹ ನಿರ್ಮಾಣ ಮಾಡಲಾಗಿದೆ. ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್, ಇದರ ಸಂಕ್ಷಿಪ್ತ ರೂಪವೇ ನಿಸಾರ್. ಇಂದು ಈ ಉಪಗ್ರಹ ಯಶಸ್ವಿಯಾಗಿ ಉಡಾವಣೆಯಾಗಿ ಜಾಗತಿಕ ಮಟ್ಟದಲ್ಲಿ ಭಾರತ ಮತ್ತೊಮ್ಮೆ ಗಮನ ಸೆಳೆದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಮತ್ತೆ ವಿಶ್ವದ ಗಮನ ಸೆಳೆದಿದೆ. ನಿಸಾರ್ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆಗೊಳಿಸಿದೆ. ಹಾಗಾದ್ರೆ ನಿಸಾರ್ ಉಪಗ್ರಹ ಏನೆಲ್ಲ ಅಧ್ಯಯನ ಮಾಡುತ್ತೆ, ಇದರ ಪ್ರಯೋಜನಗಳು ಏನು, ಇಲ್ಲಿದೆ ನೋಡಿ. 3, 2, 1, 0. All L40 engines generating nominal thrust. S139 motor ignited. That's a magnificent of the GSLV F-16 NISAR mission. The deafening roar of GSLV and beautiful silhouette brightening the Sriharikota sky. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲು. ನಭಕ್ಕೆ ಚಿಮ್ಮಿದ ಅತ್ಯಾಧುನಿಕ ನಿಸಾರ್ ಉಪಗ್ರಹ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮುನ್ನುಗ್ಗಿ ಹೋಗ್ತಿದ್ದು ಸಾಧನೆಗಳ ಮೇಲೆ ಸಾಧನೆ ಮಾಡಿ ಜಗತ್ತಿನ ಗಮನ ಸೆಳೆಯುತ್ತಿದೆ. ಇದೀಗ ಇಸ್ರೋ ಮತ್ತೊಂದು ಮೈಲುಗಲ್ಲು ಸ್ಥಾಪಿಸಿದೆ. ಅತ್ಯಾಧುನಿಕ ನಿಸಾರ್ ಉಪಗ್ರಹ